ಟಿವಿ ವಿಷಯ ನಿಮ್ಮದು, ಸುದ್ದಿ ನಮ್ಮದು. ಅವಿನ್ ಟಿವಿ, ಕಂಟೆಂಟ್ ಯುವರ್ಸ್, ನ್ಯೂಸ್ ಅವರ್ಸ್. ಅವಿನ್ ಟಿವಿಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ವಿಷಯ ನಿಮ್ಮದು, ಸುದ್ದಿ ನಮ್ಮದು. ನೆರವಿಗೆ ಮೊರೆ. ಸೋಮೇಶ ಸನ್ ಆಫ್ ರಾಮಯ್ಯ, ಬಣಕಲ್ ಹೊರಟ್ಟಿ, ಬಣಕಲ್ ಅಂಚೆ, ಮೂಡಿಗೆರೆ ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ. ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಗಲ್ಮಕ್ಕಿ ಗಣೇಶ್, ಸ್ಥಾನಿಕ ಸಂಪಾದಕ ಅವಿನ್ ಟಿವಿ. ನಾವಿವತ್ತು ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಬಣಕಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಣಕಲ್ ಹೊರಟ್ಟಿ ಎಂಬ ಊರಿನಲ್ಲಿದ್ದೀವಿ. ಇಲ್ಲಿ ಸೋಮೇಶ್ ಎಂಬುವರ ಅವ್ರ ಸ್ಥಿತಿ ಏನಾಗಿದೆ ಅನ್ನೋದನ್ನ ಅವರಿಂದನೇ ಕೇಳೋಣ. ಈ ಕಾರ್ಯಕ್ರಮ ನೆರವಿಗಾಗಿ ಮೊರೆ. ಅವರ ಜೀವನದ ಕಥೆನ ಅವ್ರ ಹತ್ರನೇ ಕೇಳ್ತಾ ಹೋಗೋಣ. ಬನ್ನಿ ವೀಕ್ಷಕರೇ. ನಮಸ್ಕಾರ. ಸೋಮೇಶ್ ಅವರೇ, ತಾವು ಏನು ಕೆಲಸ ಮಾಡ್ತಿದ್ದೀರಿ ಮುಂಚೆ? ಕೂಲಿ ಕೆಲಸ ಮಾಡ್ತಿದ್ವಿ. ಹೌದಾ? ನಿಮಗೆ ಎಷ್ಟು ಜನ ಮಕ್ಕಳು? 3 ಜನ. ಈಗ ತಾಯಿ ಇದ್ದಾರೆ, ನೀವು ಕೂಲಿ ಮಾಡಿ ಜೀವನ ಮಾಡ್ತಿದ್ದೀವಿ. ಈ ಘಟನೆ ಯಾವಾಗ ನಡೀತು? 1 ವರ್ಷ ಹಿಂದೆ. ಹೇಗೆ ನಡೀತು ಹೇಳ್ಬೋದಾ? ಹೇಳ್ತೀವಿ. ನಾವು ಕೂಲಿ ಕೆಲಸ ಮಾಡ್ತೀವಿ. ಮರ ಹತ್ತಲಿಕ್ಕೆ ಹೋಗಿ ಮರದಿಂದ ಒಂದು 11 ಗಂಟೆಗೆ ಮರದಿಂದ ಬಿದ್ದೀವಿ. ಯಾವ ತಿಂಗಳಲ್ಲಿ ಹೇಳ್ಬೇಕಲ್ಲ ಸರ್? ಮಾರ್ಚ್ ಏಪ್ರಿಲ್ 27ನೇ ತಾರೀಕು ಬಿದ್ದಿತ್ತು. 11:15 ಗಂಟೆಗೆ ನಮ್ಮ ಮರದಿಂದ ಕೈ ಜಾರಿ ಬಿದ್ದಿವಿ. ಆವಾಗ ಕಾಪಿ ಗಿಡದ ಮೇಲೆ ಬಿದ್ದು ಫೈನಲ್ ಕಾರ್ಡ್ ಕಟ್ಟಾಗಿ ಸೊಂಟದಿಂದ ಕೆಳಗಡೆಗೆ ಏನು ಬರಲಿಲ್ದಂಗೆ ಆಯಿತು. ಆವಾಗ ಸೀದಾ ಮಂಗಳೂರು ಹಾಸ್ಪಿಟ್ಲಿಗೆ ತಗೊಂಡೋದ್ರು. ಮಂಗಳೂರು ಅಲ್ಲಿ ಆಗಲ್ಲ ಅಂತೇಳಿ ಸೀದಾ ಕೊಂಚೂರು ಹಾಸ್ಪಿಟ್ಲು, ನೇರ್ಲಕಟ್ಟೆ, ಅಲ್ಲಿ ನಮ್ಮ ಟ್ರೀಟ್ಮೆಂಟ್ ಶುರು ಮಾಡಿದರು. ಟ್ರೀಟ್ಮೆಂಟಾಗಿ ಅಲ್ಲಿ ಡಾಕ್ಟ್ರುಗಳು ಏನಂತ ಹೇಳಿದ್ರು ಅಂದರೆ, ನಿಮ್ಮ ಹೇಗಿದ್ದರೆ ಹಾಗೆ ಮಾಡ್ತೀವಿ ಅಂತ ಹೇಳಿದ್ರು ಫಸ್ಟಿಗೆ. ಆಮೇಲೆ ಲಾಸ್ಟ್ ಆಪ್ರೇಷನ್ ಆಗೋ ಟೈಮಲ್ಲಿ ನಿಮಗೆ ಕೂರಂಗೆ ಒಂದು ಸ್ವಲ್ಪ ಮಾಡ್ತೀವಿ, ಅದರಿಂದ ಮತ್ತೇನು ಮಾಡೋಕ್ಕಾಗಲ್ಲ ಅಂತೇಳಿ ನಮ್ಮನ್ನ ಆಪ್ರೇಷನ್ ಮಾಡಿ ಮನೆಗೆ ಕಳಿಸಿದ್ರು. 1 ತಿಂಗಳು 5 ದಿವಸ ಇದ್ವಿ. ಮನೆಗೆ ಬಂದು ಅಲ್ಲಿ 2.5 ಲಕ್ಷ ರೂಪಾಯಿ ಅಲ್ಲಿ ಕಟ್ಸ್ಕೊಂಡ್ರು. ನಮ್ಮನ್ನು ಸಾಲ ಮಾಡಿ ಅಲ್ಲಿ ಕಟ್ಟಿದ್ದೀವಿ. ಸಾಲ ಮಾಡಿ ಕಟ್ಟಿ ಮನೆಗೆ ಬಂದು 1 ವರ್ಷ ಇದೇ ಥರ ಬೆಡ್ಡಲ್ಲೇ ಮಲಗಿ ಬೆಡ್ ಸೋರಾಗಿ ತುಂಬ ಕಷ್ಟ ಬಂದ್ವಿ. ತುಂಬ ಅಂದರೆ ಒಂದು 5-6 ಲಕ್ಷ ರೂಪಾಯಿ ಸಾಲ ಮಾಡಿ, ಸಾಲದಿಂದನೇ ನಾವು ಈಗ ದೊಡ್ಡ ಹೊರೆ ಆಗಿದ್ದೀವಿ. ಮಕ್ಕಳು ಚಿಕ್ಕವು, ಒಬ್ಬರೇ ದುಡಿಬೇಕು. ಹಾಗಾಗಿ ಭಾರಿ ಕಷ್ಟದಿಂದ ನಾವು ಇದಾಗಿದ್ವಿ. ಮನೆಯಲ್ಲಿ ಭಾರಿ ಕಷ್ಟ ಆಗಿದೆ. ಆಮೇಲೆ ಬೆಡ್ ಸೋರ್ ಆಮೇಲೆ ಮತ್ತೆ ನಾವು ತುಂಬ ಕಷ್ಟ ಆಯಿತು. ಬೆಡ್ ಸೋರಾಗಿ ಮತ್ತೆ ಉಜಿರೆ ಜನಕ ಹಾಸ್ಪಿಟ್ಲ್ ಅಡ್ಮಿಟ್ ಇದ್ದು. ಅಲ್ಲಿ 60,000 ರೂಪಾಯಿ ಬಿಲ್ ಮಾಡಿದರು. ಈಗ ಮತ್ತೆ ನಾವು ಒಂದು 20 ದಿವಸ ಆಯಿತು ಅಡ್ಮಿಂಟ್ ಆಗಿ ಬಂದು ಮತ್ತೆ ಮನೆಯಲ್ಲಿ ಮತ್ತೆ ಟ್ರೀಟ್ಮೆಂಟ್ ಮನೆಯಲ್ಲೇ ಮಾಡ್ತಿದ್ದಾರೆ. ಎಲ್ಲ ತೋರಿಸ್ಕೊಟ್ಟಾರೆ ಡಾಕ್ಟ್ರು. ಹಾಗಾಗಿ ನಾವು ತುಂಬ ಕಷ್ಟದಿಂದನೇ ಓಡಾಡ್ತಿದ್ವಿ ಸಾಲ ಮಾಡ್ಕೊಂಡು. ಈಗ ಡಾಕ್ಟ್ರ್ ಏನು ಹೇಳಿದ್ದಾರೆ ನಿಮಗೆ? ಡಾಕ್ಟ್ರು ಹೇಳಿದರು, ನೀನು ಲೈಫ್ ಲಾಂಗ್ ನೀವು ಮಲಗಿದಲ್ಲೇ ಏನೂ ಮಾಡೋಕ್ಕಾಗಲ್ಲ, ಎದ್ದೇಳೋಕ್ಕಾಗಲ್ಲ. ನಿಮ್ಮನ್ನೆಲ್ಲ ಮನೆಯಲ್ಲೇ ಅವರೇ ನಿಮ್ಮನ್ನ ಏಳಿಸ್ಬೇಕು, ಕೂರಿಸ್ಬೇಕು, ಊಟ ಪ್ರತಿಯೊಂದು ಮಾಡಬೇಕು. ಮೂಸೆನೆಲ್ಲ ಅವರೇ ತೆಗಿಬೇಕು. ಗೆಲ್ಲ ಪೈಪ್ ಹಾಕಿದ್ದಾರೆ. ಇವರು ಈಗ ಮನೇಲಿ ಭಾರಿ ತಾಯಿ ಹೆಂಡತಿಗೆಲ್ಲ ಭಾರಿ ಅವ್ರದ್ದು ಕಷ್ಟ ಆಗಿಬಿಟ್ಟಿದೆ. ಹೀಗೆ ಅಲ್ಲ, ಡಾಕ್ಟ್ರು ಇನ್ನೊಂದಷ್ಟು ಏನಾದ್ರು ದುಡ್ಡು ಖರ್ಚು ಮಾಡಿದರೆ ಒಂದಷ್ಟು ಎದ್ದು ಕೂರ್ಬೋದು ಹೇಳಿದಾರ? ಇಲ್ಲ, ನೀವು ಲೈಫ್ ಲಾಂಗ್ ಹಿಂಗೆ ಎದ್ದು ಕೂರೋಕ್ಕೇನು ಆಗಲ್ಲ ಅಂತ ಹೇಳಿದರು. ಹಾಗಾಗಿ ತುಂಬ ಟೆನ್ಷನ್ ಆಗಿ ನಾವು ಲಾಸ್ ಆಗಿ ಮಂಗೆ ಭಾರಿ ಇದಾಗ್ಬಿಟ್ಟಿದ್ದು, ಟೆನ್ಷನ್ ಮಾಡ್ಕೊಬಿಟ್ಟಿದ್ವಿ. ಆದರೆ ಇವಾಗ ಮನೇಲಿ ಎಲ್ಲ ಟೆನ್ಷನ್ ಮಾಡ್ಕೊಬೇಡ ಅಂತೇಳಿ ಊಟ ಎಲ್ಲ ತಿಂಡಿ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ. ಮನೇಲಿ ಕಷ್ಟ, ಒಬ್ಬರೇ ದುಡಿಬೇಕು. 3 ಮಕ್ಕಳು, ನಾವು 6 ಜನ, ಸಾಲ ಎಲ್ಲ ಕಟ್ಟಬೇಕು. ಹಾಗಾಗಿ ತುಂಬ ಕಷ್ಟ ಆಗ್ತಿದೆ. ಹಾಗಾಗಿ ನಮಗೆ ತುಂಬ ಪ್ರಾಬ್ಲಮ್ ಆಗಿದೆ. ಅಲ್ಲ, ಈಗ ನೀವು ನಿಮ್ಮ ಧೈರ್ಯನ ಮೆಚ್ಚಲೇಬೇಕು. ಯಾಕೆಂತಂದರೆ ಡಾಕ್ಟ್ರ್ ಹೇಳಿದ್ದಾರೆ ವಾಸಿ ಆಗಲ್ಲ ಅಂತ ಹೇಳಿ. ಆದರೂ ನೋಡೋಣ, ಇನ್ನೂ ಪ್ರಯತ್ನ ಮಾಡಿದರೆ ಇಲ್ಲ ಇಷ್ಟೊಂದು ಎದ್ದು ಕೂರುವ ಹಾಗೆ ಆಗ್ಬೋದು ಅಂತ ಅನಿಸುತ್ತೆ. ಈಗಾಗಲೇ 5-6 ಲಕ್ಷ ರೂಪಾಯಿ ಸಾಲಗಾರದಲ್ಲಿ ಇದ್ದೀವಿ. ಸಾಲಗಾರದಲ್ಲಿ ಇದ್ದೀವಿ. ಹಾಗೆ ಸಾಲಗಾರದಲ್ಲಿ ಕಟ್ಟಿ ಅಂತಾರೆ, ಮನೇಲಿ ಕಟ್ಟಾಕಿದ ಹಣ ಇಲ್ಲ, ಒಬ್ಬರೇ ದುಡಿಬೇಕು. ಹಾಗೆ ತುಂಬ ಕಷ್ಟ ಆಗಿಬಿಟ್ಟಿದೆ. ಪ್ರಿಯ ವೀಕ್ಷಕರೇ, ಈಗ ನೋಡಿ, ಸೋಮೇಶ್ವರ
ಸ್ಥಿತಿಯನ್ನು ನೀವೀಗ ನೋಡಿದಿರಿ. ಅವರು ಒಂದು ಮನಸ್ಸನ್ನು ದೃಢವಾಗಿ ಇಟ್ಕೊಂಡು ಇವತ್ತು ಡಾಕ್ಟ್ರ್ ಹೇಳಿದರೂ ಕೂಡ ಒಂದು ಕಾನ್ಫಿಡೆನ್ಸಲ್ಲಿ ಇವತ್ತು ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಕೈಯೆಲ್ಲ ಆಕ್ಷನ್ ಮಾಡೋದು. ಕಾಲು ಮಾತ್ರ ಆಗಲ್ಲ, ಸೊಂಟಿಂದ ಕೆಳಗೆ ಬಲ ಇಲ್ಲ. ಹಾಂ, ಕಾಲೆಲ್ಲ ಕಲರೇ ಚೇಂಜ್ ಆಗಿದೆ ಎಲ್ಲ ನೋಡಿ. ಕಲರ್ ಚೇಂಜ್ ಆಗಿದೆ ಸರ್. ಹಾಂ, ಅದೇನು ಆಕ್ಷನ್ನೇ ಇಲ್ಲ. ಆಕ್ಷನ್ ಇಲ್ಲ ಸರ್. ಹಾಂ, ಈಗ 3 ಜನ ಮಕ್ಕಳು ಕೂಡ ವಿದ್ಯಾಭ್ಯಾಸನ ಮಾಡಿಸ್ಬೇಕು. ಅವಕ್ಕೆ ಮತ್ತೆ ವಿದ್ಯಾಭ್ಯಾಸ ಆಗಬೇಕು. ಹ್ಞೂ, ಕೊನೆವರೆಗೂ ಓದ್ಬೇಕನ್ನ ನಮ್ಮ ಆಸೆ. ನಾವು ಎಜುಕೇಶನ್ ಮಾಡಲಿಲ್ಲ, ಹಾಂ, ಮಕ್ಕಳರ ಓದಿ ಎಜುಕೇಶನ್ ಆಗ್ಬೇಕಂತೇಳಿ ಹ್ಞೂ. ನಾವು ತುಂಬ ಪ್ರಯತ್ನ ಪಡ್ತೀವಿ. ಈಗ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಈ ಮನೆ ಸ್ಥಿತಿ. ಮನೆಯೂ ಕೂಡ ಬಿದ್ದು ಹೋಗೋಕ್ಕಾಗಿದೆ. ಮನೆಯನ್ನು ನೀವು ಹೊಸದಾಗಿ ಕಟ್ಟಬೇಕಿತ್ತು, ಆದರೆ ನಿಮ್ಮ ಕೈಯಲ್ಲಿ ಸಾಧ್ಯವಾಗ್ತಿಲ್ಲ. ಪ್ರಿಯ ವೀಕ್ಷಕರೇ, ಈ ಒಂದು ಸನ್ನಿವೇಶವನ್ನು ನೋಡ್ತಾ ಇರತಕ್ಕಂಥ ನಮ್ಮ ಕನ್ನಡ ನಾಡಿನ ಜನ ಮಕ್ಕಳ ಭವಿಷ್ಯಕ್ಕೆ ತಾವು ಸಹಾಯ ಮಾಡ್ತೀರಿ ಅನ್ನೋ ಭರವಸೆನ ಅವರು ಇಟ್ಕೊಂಡಿದ್ದಾರೆ. ಹಾಗಾಗಿ ನಾವು ಈ ಒಂದು ವರದಿಯ ಕೆಳಗಡೆ ಅವರ ಪಾಸ್ಬುಕ್ನಲ್ಲಿ ಅಕೌಂಟ್ ನಂಬರು ಬೇರೆ ಎಲ್ಲ ವಿವರಗಳನ್ನು ಹಾಕಿರ್ತೀವಿ. ಸಾಧ್ಯವಾದಷ್ಟು ಈಗ ಅವರಿಗೆ ವಾಸಿ ಆಗಲ್ಲ ಅಂತ ಗೊತ್ತಾಗಿದೆ. ಆದರೆ ಅವರ ಹೆಂಡತಿಯ ಒಂದು ದುಡಿಮೆ ಇಷ್ಟು ಜನಕ್ಕೆ ಸಾಕ್ತಕ್ಕಂಥ ಭಾಳ ಕಷ್ಟ ಆಗುತ್ತೆ. ಆದರೂ ಹೇಗೋ ನಿಭಾಯಿಸ್ಬೋದು. ಆದರೆ ಮಕ್ಕಳ ಒಂದು ಭವಿಷ್ಯಕ್ಕೆ, ನಾಳೆ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ, ಮಕ್ಕಳ ಜೀವನಕ್ಕೆ ಏನಾದರೂ ಸಹಾಯ ಮಾಡುವಂಥ ಈ ಕನ್ನಡ ನಾಡಿನ ಜನ ಇಲ್ಲ, ಒಂದೊಂದು ಮಕ್ಕಳನ್ನು ಕೂಡ ಅವರೇ ದತ್ತು ತಗೊಂಡು ಇಲ್ಲೇ ಓದ್ತಾರೆ ಬಣಕಲ್ಲಲ್ಲೇ. ಆದರೆ ಆ ಮಕ್ಕಳನ್ನು ಒಂದೊಂದನ್ನು ದತ್ತನ್ನು ಕೊಡೋಕ್ಕೆ ಕೂಡ ಅವರು ತಯಾರಿದ್ದಾರೆ. ಕೊಡೋದು ಅಂದರೆ ನಿಮಗೆ ಕೊಟ್ಟು ಕಳಿಸಲ್ಲ ಅವರು. ಆ ಮಗುವಿನ ಸಂಪೂರ್ಣ ಜವಾಬ್ದಾರಿನ ತಗೊಂಡು ಅವ್ರ ಮಗುವಿಗೊಂದು ಕೆಲಸ ಸಿಗೋ ತನಕ ಯಾರಾದರೂ ಸಹಾಯ ಮಾಡುವಂಥ ದಾನಿಗಳಿದ್ದರೆ ಮುಂದೆ ಬರ್ಬೋದು. ನಾವು ಕೂಡ ಅವಿನ್ ಟಿ ವಿ ಕಡೆಯಿಂದ ನಮ್ಮ ಪ್ರಯತ್ನವೂ ಕೂಡ ಇದೆ. ಸೋಮೇಶ್ವರೇ, ಈಗ ನಾವು ನಿಮ್ಮ ಮನೆಗೆ ಬಂದ್ವಿ, ನಿಮ್ಮ ಸ್ಥಿತಿಗತಿನೆಲ್ಲ ಈಗ ನೋಡಿದ್ವಿ. ಮಕ್ಕಳ ಭವಿಷ್ಯಕ್ಕಾಗಿ ನೀವು ಈಗೊಂದು ಮಾತು ಹೇಳಿದಿರಿ, ಯಾರಾದರೂ ಸಹಾಯ ಮಾಡೋದಾದರೆ. ನನ್ನ ಬದುಕಿಗೆ ಹೇಗೂ ನನ್ನ ಹೆಂಡತಿ ದುಡಿತಾ ಇದ್ದಾಳೆ, ಪರವಾಗಿಲ್ಲ, ಕೂಲಿ ಕೆಲಸ ಮಾಡಿ. ಆದರೆ ಮಕ್ಕಳ ಭವಿಷ್ಯಕ್ಕೆ ಏನಾದರೂ ಅನುಕೂಲ ಆಗಿ, ಅಥವಾ ಮಕ್ಕಳನ್ನ ಒಂದೊಂದು ಮಗುವಿನ ಖರ್ಚನ್ನು ನಾನು ಲೈಫ್ ಲಾಂಗ್ ನೋಡ್ಕೊಳ್ತೀನಿ ಕೆಲಸ ಸಿಗುವವರೆಗೆ ಅಂದರೆ ಅದಕ್ಕೂ ನಾನು ತಯಾರಿದ್ದೀನಿ ಅಂತ ಹೇಳಿದಿರಿ. ಈಗ ನೀವು ಸಹಾಯಕ್ಕಾಗಿ ನಾಡಿನ ಜನನ ಹತ್ರ ಏನಂತ ಕೇಳ್ಕೊಳ್ತೀರಿ? ನಾಡಿನ ಜನಗಳ ಹತ್ರ ಕೇಳ್ಕೊಳ್ಳೋದಂದರೆ, ನಾನು ಈ ಸ್ಥಿತಿಲಿ ಇದ್ದೀನಿ, ನಿಮ್ಮ ಈ ಕೈಲಾದಷ್ಟು ಸಹಾಯ ಮಾಡಿ ನಿಮ್ಮಲ್ಲಿ ಅಂಥೇಳಿ ಅವ್ರ ಹತ್ರ ಕೇಳ್ಕೊಳ್ತಿದ್ದೀನಿ. ನಾಡಿನ ಜನಗಳ ಕೈಲಿ ನನಗೆ ತುಂಬ ಕಷ್ಟ ಇದೆ, ಸಾಲ ಮಾಡ್ಕೊಂಡಿದ್ದೀನಿ. ಅದಕ್ಕಾಗಿ ಅವ್ರ ಹತ್ರ ನಾನು ಸಂಪೂರ್ಣವಾಗಿ ಕೇಳ್ಕೊಳ್ತೀನಿ. ಈಗ ಮುಂದೊಂದು ದಿನ ಆ ಮಕ್ಕಳಿಗೆ ಯಾರು ಭವಿಷ್ಯವನ್ನು ಕೊಡ್ತಾರೆ, ಆ ಮಕ್ಕಳಿಗೆ ನಾಳೆ ಉದ್ಯೋಗ ಸಿಕ್ಕಿದರೆ ಆ ಮಕ್ಕಳು ಕೂಡ ಉದ್ಯೋಗಕ್ಕೆ ಹೋದ ಮೇಲೆ ಇಂಥ ಒಂದು ಸ್ಥಿತಿಲಿರ್ತಕ್ಕಂಥ ಈ ನಾಡಿನ ಯಾರಾದರೂ ಒಬ್ಬೊಬ್ಬರನ್ನ ಆ ಮಕ್ಕಳು ಕೂಡ ದತ್ತು ತಗೊಂಡು ಸಹಾಯ ಮಾಡಲಿ ಅನ್ನೋದು ಅವರ ಒಂದು ಆಶೆಯಾಗಿದೆ. ಭಗವಂತ ನಿಮ್ಮ ಪರವಾಗಿ ಇರ್ತಾನೆ, ಇಂದೆಲ್ಲ ನಾಳೆ ಸರಿಯಾಗ್ತದೆ. ವಿತ್ ಜೆರಿಯಾಟ್ರಿಕ್ ಕೇರ್ ಸೆಂಟರ್. ನಮ್ಮಲ್ಲಿ ಅಂಗವಿಕಲ, ಬುದ್ಧಿಮಾಂದ್ಯ, ಆಲ್ಝೈಮರ್, ಡಿಮ್ಯಾನ್ಸಿಯಾ, ಪಾರ್ಕಿನ್ಸನ್, ಬೆಡ್ ರಿಡನ್, ಪ್ಯಾರಾಲಿಟಿಕ್ ಸ್ಟ್ರೋಕ್ನಂತಹ ಟ್ರೀಟ್ಮೆಂಟ್ ದೊರೆಯುತ್ತದೆ. ಕಡಿಮೆ ವೆಚ್ಚದಲ್ಲಿ ಊಟ, ವಸತಿ, ವೈದ್ಯಕೀಯ ಹಾಗೂ 24 ಗಂಟೆಗಳ ಕಾಲ ದಾದಿಯರಿಂದ ಆರೈಕೆ ಕೇಂದ್ರ ಹಾಗೂ ಉತ್ತಮ ಸೌಲಭ್ಯಗಳು ದೊರೆಯುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9731256246 ಹಾಗೂ ಮತ್ತೊಂದು ಸಂಖ್ಯೆ 9980454695. For more details, visit us www.nisargacare.com. ತಮ್ಮ ಹೆಸರು? ಹೆಸರು ಸೋಮಮ್ಮ. ಸೋಮಮ್ಮ. ನಿಮ್ಗೆ ಎಷ್ಟು ಜನ ಮಕ್ಕಳು? ನಂಗೆ 2 ಜನ. ಹಾಂ, ಇವರು ಮಗ. ಹೌದಾ? ಈಗ ಎಷ್ಟು ಸಮಯ ಆಯಿತು ಅವರು ಪೆಟ್ ಮಾಡ್ಕೊಂಡು ಬಿದ್ದು? ವರ್ಷ ಆಯಿತು. ಹೌದಾ? ಈಗ ಜೀವನಕ್ಕೆ ಏನು ಮಾಡ್ಕೊಂಡಿರಿ? ನೀವು ಕೆಲ್ಸಕ್ಕೆ ಹೋಗ್ತೀರಾ? ಆಗಾಕಲ್ಲ ಕೆಲಸಕ್ಕೆ. ನಿಮಗೂ ವಯಸ್ಸಾಗಿದೆ ಈಗ. ಆಗಾಕಲ್ಲ ಕೆಲಸ ಮಾಡೋಕ್ಕಾಗಲ್ಲ. ಈಗ ಮತ್ತು ಮನೆ ನಿರ್ವಹಣೆ ಮಾಡೋದು ಹೆಂಗೆ? ಮತ್ತೇನು ಮಾಡೋದು? ಅಲ್ಲ, ಮನೆಗೀಗ ಅಡುಗೆ ಸಾಮಾನು, ಅಕ್ಕಿ ಎಲ್ಲ ತರೋದು ಯಾರು ದುಡ್ಡಲ್ಲಿ? ಸಸ್ಯ ತರಬೇಕು. ಈಗ ಅವರೊಬ್ಬರೇ ದುಡಿದು ನಿಮ್ಮ 5 ಜನನ ಸಾಕ್ಬೇಕು. ಜೊತೆಗೆ ಅವರು ಒಂದು 6 ಜನ. 6 ಜನ ಸಾಧ್ಯ ಆಗುತ್ತಾ?
ಏನು ಮಾಡೋಕ್ಕಾಗ್ತದೆ, ಸಾಲ ಸೋಲ ಮಾಡಬೇಕು, ಸಾಲ ಮಾಡಿ ತೀರ್ಸೋದು ಹೆಂಗೆ? ತೀರಿಸ್ಬೇಕು ಹಾಂ. ಹಿಂದೆ ಮುಂದೆ. ಈಗ ಮೊಮ್ಮಕ್ಕಳು ನೋಡಿ, 3 ಮುದ್ದು ಮೊಮ್ಮಕ್ಕಳಿದ್ದಾವೆ. ಹ್ಞೂ ನಾಳೆ ಓದಿ ಏನಾದ್ರು ಕೆಲಸಕ್ಕೆ ಸೇರಿದರೆ ಹ್ಮ್. ಇನ್ನೊಂದು 10 ವರ್ಷದಲ್ಲಿ ನಿಮ್ಮ ಸಮಸ್ಯೆ ಬಗೆಹರಿತದೆ. ಹಾಂ ಈ ಸಾರ್ವಜನಿಕರು ಯಾರು ದುಡ್ಡು ಕೊಡ್ತೀವಿ ಅಂದರೆ ಸ್ವೀಕರಿಸ್ತೀರಾ? ಆಯಿತು. ಹೌದಾ? ಹ್ಮ್. ನೀವೇ ಕೇಳಿ ಸಾರ್ವಜನಿಕರ ಹತ್ರ, ಹಾಂ ನಂಗೊಂದು ಸಹಾಯ ಮಾಡಿ ಅಂತ ಹಾಂ ಆಯಿತು. ಕೇಳಿ. ನಮ್ಮ ಟಿ ವಿ ಮುಖಾಂತರ ಹೌದಾ? ಹಾಂ ಮಾತಾಡಿ, ಹೆಂಗೆ ಕೇಳಿ. ನಮ್ಗೊಂದು ಸ್ವಲ್ಪ ಸಹಾಯ ಮಾಡಬೇಕು. ಹಾಂ ಮಕ್ಕಳು ಸಣ್ಣವು, ಮಗ ನೋಡಿದ್ರೆ ವರ್ಷ ಆಯಿತು ಬಿದ್ಕೊಂಡು, ನನಗೂ ಗೇಯಕ್ಕಾಗಲ್ಲ, ಒಬ್ಬಳೆ ದುಡಿಯೋದು ಸಸಿ. ಮಗನ ನೋಡ್ಕೊಂಡು ಮಕ್ಕಳು ನೋಡ್ಕೊಂಡು. ಆಯಿತು ಅಮ್ಮ, ನೋಡೋಣ ಭಗವಂತನ ದಯೆ. ಹಾಂ ಜೊತೆಗೆ ನಮ್ಮ ಅವಿನ್ ಟಿ ವಿಯವರು ನಾವು ಕೂಡ ಎಲ್ಲರಿಗೂ ವಿಚಾರವನ್ನು ಮುಟ್ಟಿಸ್ತೇವೆ. ಇದನ್ನು ಹಾಂ ದಾನಿಗಳು, ಹೃದಯವಂತರು ಈ ನಮ್ಮ ನಾಡಿನಲ್ಲಿ ತುಂಬ ಜನ ಇದ್ದಾರೆ. ಆಯಿತು. ಹಾಗಾಗಿ ಸಹಾಯ ಮಾಡ್ತಾರೆ. ಈಗಾಗಲೇ ನಾವು ಭಾಳ ಕಡಿಮೆ ಅವಧಿನಲ್ಲಿ 4ನೇ ಪೇಷಂಟ್ ನಾವು ಧನ ಸಹಾಯ ಕೇಳ್ತಾ ಇರೋಂಥದ್ದು. ಎಲ್ಲರಿಗೂ 3 ಜನಕ್ಕೂ ಸಹಾಯ ಮಾಡಿದ್ದಾರೆ. ಹಾಂ ನೋಡೋಣ ಯಾರು ಸಹಾಯ ಮಾಡ್ತಾರೆ ಅಂತೇಳಿ. ತಮ್ಮ ಹೆಸರು? ಸುಮಿತ್ರ. ಮದುವೆಗೆ ಎಷ್ಟು ವರ್ಷ ಆಯ್ತು ನೀವು? 13 ವರ್ಷ ಆಯಿತು. ಹಾಂ. ಈಗ 1 ವರ್ಷದಿಂದ ಈ ಸ್ಥಿತಿ ಆಗಿದೆ ನಿಮ್ಮ ಯಜಮಾನರಿಗೆ. ಈಗ ನಿಮ್ಮ ಜೀವನ ಹೇಗಿದೆ? ಈಗ ಜೀವನಕ್ಕೆ ಏನು ಮಾಡ್ಕೊಂಡಿರಿ? ಜೀವನಕ್ಕೆ ಎಂತ ಮಾಡೋದು, ಮನೇಲಿದ್ದು ಭತ್ತ, ಸ್ವಲ್ಪ ಕಾಫಿ ಬೀಜ, ದನ ಎಲ್ಲ ಇದ್ದು ಅವನ್ನೆಲ್ಲ ಮಾರಿದ್ವಿ. ಈಗ ಕಷ್ಟ ಇದೆ. ಈಗಾಗಲೇ ನಾವು ಅವಿನ್ ಟಿ ವಿ ಕಡೆಯಿಂದ ಈ ನಾಡಿನ ಜನತೆಗೆ ವಿಚಾರನ ತಿಳಿಸೋದಕ್ಕೆ ಇಷ್ಟಪಡ್ತೀವಿ. ನೀವು ಯಾರಾದರೂ ದಾನಿಗಳ ಹತ್ರ ಏನು ಕೇಳಕ್ಕೆ ಬಯಸ್ತೀರಿ? ದಾನಿಗಳ ಹತ್ರ ಕೇಳೋದು ಅಂತಂದರೆ ತುಂಬಾ ಕಷ್ಟ, ಅಂದರೆ ತುಂಬಾ ಕಷ್ಟ ಆಗಿದೆ. ಯಾರಿಗೂ ಬರಬಾರ್ದು ಇಂಥ ಪರಿಸ್ಥಿತಿ. ಅದಿರಲಿ, ನಮಗೆ ನಿಮ್ಮ ಕಷ್ಟ ಅರ್ಥ ಆಗುತ್ತೆ. ಈ ನಾಡಿನ ಜನಗಳಿಗೆ ಈ ಸುದ್ದಿನ ಮುಟ್ಟಿಸ್ತಕ್ಕಂಥದ್ದು ನಮ್ಮ ಟಿ ವಿ ಕಡೆಯಿಂದ ನಮ್ಮ ಜವಾಬ್ದಾರಿ. ಯಾರು ದಾನ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ನೋಡೋಣ. ಧನ್ಯವಾದಗಳಮ್ಮ. ನಿನ್ನ ಹೆಸರು? ಕೃತಿಕಾ. ಯಾವ ಕ್ಲಾಸ್ ಓದ್ತಾ ಇದೆಯಾ? 5. 5ನೇ ಕ್ಲಾಸಾ? ಎಲ್ಲಿ ಓದ್ತಾ ಇದೆಯಾ? ಬಣ್ಕಲ್ ಮಿಡ್ಲಿ ಸ್ಕೂಲ್. ಮಿಡ್ಲಿ ಸ್ಕೂಲ್ ಗೌರ್ಮೆಂಟ್ ಶಾಲೆಯಲ್ಲಿ ಓದ್ತಾ ಇದೆಯಾ? ನೀನು ಏನಾಗಬೇಕು ಅಂತ ನಿನಗೆ ಆಸೆ ಇದೆ? ಟೀಚರ್. ಯಾಕೆ ಅಂತ ಟೀಚರ್ ಆಗಬೇಕು? ನನಗೆ ಟೀಚರ್ ಅಂದರೆ ಭಾಳ ಇಷ್ಟ. ಹೌದಾ? ಈಗ ನೋಡು, ನಿನ್ನನ್ನು ಓದಿಸ್ತಕ್ಕಂಥ ಸ್ಥಿತಿನಲ್ಲಿ ನಿನ್ನ ತಾಯಿ ತಂದೆ ಇವತ್ತಿಲ್ಲ. ತುಂಬ ಕಷ್ಟದಲ್ಲಿದ್ದಾರೆ ಅವರು. ಯಾರು ದಾನಿಗಳು ನಿನ್ನನ್ನು ನಿನಗೆ ಕೆಲಸ ಸಿಗುವ ತನಕ ಓದಿಸ್ತೀನಿ ಅಂತ ಮುಂದೆ ಬಂದರೆ, ನೀನು ಆ ಸಹಾಯವನ್ನು ಮತ್ತೆ ವಾಪಸ್ಸು ಈ ಥರ ಕಷ್ಟದಲ್ಲಿರೋರಿಗೆ ಕೆಲಸ ಆದಮೇಲೆ ಮಾಡ್ಲಿಕ್ಕೆ ನಿನಗೆ ಇಷ್ಟ ಇದೆಯಾ? ಇಷ್ಟ ಇದೆ. ಇದೆಯಾ? ಖಂಡಿತ ಮಾಡ್ತೀಯಾ? ಖಂಡಿತ ಮಾಡ್ತೀನಿ. ನಿನ್ನ ಯಾರು ದತ್ತು ತಗೊಳ್ತಾರೆ ಅಂತ ನಿನಗೂ ಕೂಡ ಗೊತ್ತಿರಲ್ಲ. ಅವ್ರು ಗುಪ್ತವಾಗಿ ಹಣನ ನಿನ್ನ ಅಕೌಂಟಿಗೆ ಹಾಕ್ತಾರೆ. ನೀನು ಹಿಡಿದ ಹಠವನ್ನು ಬಿಡಬಾರ್ದು. ನೀನು ಟೀಚರು ಆಗಲೇಬೇಕು, ಆಯಿತಾ? ಆನಂತರ PUC ಡಿಗ್ರಿ ಆದಮೇಲೆ ನಿನ್ನ ಭಾವನೆಗಳು ಅಥವಾ ನಾನೇನೋ ಬೇರೆ ಮಾಡ್ತೀನಿ ಅಂತೇಳಿ ಆಗಬಾರ್ದು, ಆಯಿತಾ? ನಿನ್ನ ಹೆಸರು? ಸಂಜನಾ. ಏನು ಮಾಡ್ಬೇಕಂತಿದ್ದೀನಿ ನೀನು? ಎಷ್ಟನೇ ಕ್ಲಾಸ್ ಓದ್ತಿದ್ಯಾ? 3ನೇ ಕ್ಲಾಸು. ಓದಿ ಏನಾಗ್ಬೇಕಂತಿದ್ಯಾ? ಡಾಕ್ಟರ್. ಹೌದಾ? ಡಾಕ್ಟ್ರ್ ಆಗೋದಕ್ಕೆ ಏನೇನು ಕಸರತ್ತು ಮಾಡೋದು ಗೊತ್ತಾ ನಿನಗೆ? ಗೌರ್ಮೆಂಟ್ ಸೀಟ್ ಸಿಗಬೇಕಾದ್ರೆ ತುಂಬ ತುಂಬ ಚೆನ್ನಾಗಿ ಓದಬೇಕು. ಡಾಕ್ಟ್ರ್ ಆದಮೇಲೆ ಏನು ಮಾಡ್ತೀಯಾ? ನೀನು ಅವಾಗ ಡಾಕ್ಟ್ರ್ ಆದಮೇಲೆ ನಿನಗೆ 1 ರಿಂದ 1.5 ಲಕ್ಷ ರೂಪಾಯಿ ಸಂಬಳ ಬರುತ್ತೆ ಪ್ರತಿ ತಿಂಗಳು. ಸರ್ಕಾರಿ ವೈದ್ಯರಾದರೂ ಕೂಡ ಆ ಸಂದರ್ಭದಲ್ಲಿ ನಿನಗೆ ಯಾರಾದರೂ ದಾನಿಗಳು ನಿನ್ನನ್ನು ದತ್ತು ತಗೊಂಡು ನಿನ್ನ ಓದಿಗೆ ಸಹಾಯ, ದತ್ತು ತಗೊಂಡ್ರೆ ನಿನ್ನ ಕರ್ಕೋಗಲ್ಲ, ನಿನ್ನ ಓದಿಗೆ ಸಹಾಯ ಮಾಡ್ತಾರೆ ಅಂತ. ಆವಾಗ ನೀನು ಕೆಲಸಕ್ಕೆ ಸೇರಿದ ಮೇಲೆ ಆ ಋಣನ, ಅವ್ರು ಕೊಟ್ಟಂಥ ಹಣದ ಋಣನ ಬೇರೆ ಈ ಥರ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಬೇಕು. ಮಾಡ್ತೀಯಾ? ಮಾಡ್ತೀಯಾ? ಗ್ಯಾರಂಟಿಯಾಗಿ ಮಾಡ್ತೀನಿ. ಮರಿಬಾರ್ದು. ನಿನ್ನ ಹೆಸರು? ಸಾತ್ವಿಕ್ಕು. ಏನು ಓದ್ತಾ ಇದ್ದೀನಿ ನೀನು? ಮಿಡ್ಲಿ ಸ್ಕೂಲು. ಯಾವ ಕ್ಲಾಸು? 1ನೇ ಕ್ಲಾಸು. 1ನೇ ಕ್ಲಾಸಾ? ಓದಿ ಏನಾಗ್ಬೇಕಂತಿದ್ಯಾ? ಪೊಲೀಸು. ಹೌದಾ? ಯಾಕೆ ಪೊಲೀಸ್ ಆಗಬೇಕು? ಪೊಲೀಸ್ ಅಂತ ಯಾಕೆ ಆಗಬೇಕು? ಪೊಲೀಸೇ ಯಾಕೆ ಆಗಬೇಕು? ಇರಲಿ, ಅದು ಮಕ್ಕಳಿದ್ದಾಗ ಹೇಳ್ತೀಯಾ? ಆಯಿತು. ನಿನ್ನ ವಿದ್ಯಾಭ್ಯಾಸಕ್ಕೆ ಇವತ್ತು ತುಂಬ ಕಷ್ಟ ಇದೆ. ಅಪ್ಪ ಅಮ್ಮ ತುಂಬ ಕಷ್ಟದಲ್ಲಿದ್ದಾರೆ. ನಾಳೆ ಇಡೀ ಸಂಸಾರದ ಜವಾಬ್ದಾರಿ ನಿನ್ನ ಮೇಲೆ ಬೀಳುತ್ತೆ. ನೀನು ಒಬ್ಬನೇ ಮಗ, ನಿನ್ನ ಮೇಲೆ ಬೀಳುತ್ತೆ. ಅದು ನಿನ್ನ ಅಕ್ಕ ಮತ್ತು ತಂಗಿ ನಿನ್ನ ಕೈ ಬಿಡಲ್ಲ. ಆದರೆ ನಿನ್ನ ವಿದ್ಯಾಭ್ಯಾಸಕ್ಕೆ ನಾಳೆ ಯಾರಾದರೂ ಒಬ್ಬರು ಭಗವಂತನ ಸಹಾಯದಿಂದ ಬಂದು ಸಹಾಯ ಮಾಡ್ತಾರೆ. ನೀನು ಓದಿ ಪೊಲೀಸ್ ಆದಮೇಲೆ ಈ ಥರ ಯಾರಾದರೂ ರೋಗಿಗಳಿಗೆ, ಕಷ್ಟದಲ್ಲಿರೋರಿಗೆ ನೀನು ಸಹಾಯ ಮಾಡ್ತೀಯಾ? ಮಾಡ್ತೀಯಾ ಇಲ್ಲ ಮರ್ತು ಬಿಡ್ತೀಯಾ? ಮಾಡ್ತೀಯಾ? ಗ್ಯಾರಂಟಿ ತಾನೇ? ಓಕೆ.
ಧನ್ಯವಾದಗಳು. ಮಕ್ಕಳ ನೋಡಿ, 3 ಪ್ರೇಕ್ಷಕರೇ, 3 ಮುದ್ದಿನಂಥ ಮಕ್ಕಳು, ಓದಿನಲ್ಲಿ ಕೂಡ ತುಂಬ ಆಸಕ್ತಿ ಇರೋಂಥವ್ರು. ಎಲ್ಲ ಪ್ರತಿಭೆಗಳು ಕೂಡ ಇವತ್ತು ಹಳ್ಳಿನಲ್ಲೇ ಹುಟ್ಟಿರೋಂಥದ್ದು. ಆ ಪ್ರತಿಭೆಗಳು ಸಾಯೋದು ಮಾತ್ರ ಡೆಲ್ಲಿನಲ್ಲೇ ಹೊರತು ಹೆಸರು ತಗೊಂಡು ಎಲ್ಲ ಹುಟ್ಟಿರ್ತಕ್ಕಂಥದ್ದು ಹಳ್ಳಿನಲ್ಲೇ. ಹಾಗಾಗಿ ಈ ಪ್ರತಿಭೆಗಳ, ಈ 3 ಮುದ್ದು ಮುಖಗಳು ಈ ದೇಶದ ದೊಡ್ಡ ಪ್ರತಿಭೆಗಳಾಗ್ತವೆ. ಅದಕ್ಕೆ ಸಾರ್ವಜನಿಕರ ಸಹಕಾರ ಬೇಕು. ಖಂಡಿತವಾಗಿಯೂ ಸಹಾಯ ಮಾಡಿ, ಈ ಮಕ್ಕಳಿಗೆ ಒಂದು ಭವಿಷ್ಯ ಕೊಡಿ ಅಂಥೇಳಿ ನಾನು ಕೂಡ ಅವಿನ್ ಟಿ ವಿ ಕಡೆಯಿಂದ ಪ್ರಾರ್ಥನೆ ಮಾಡ್ತೀನಿ. ನಮಸ್ಕಾರ. ಕರ್ನಾಟಕ ಬ್ಯಾಂಕ್ SB ಅಕೌಂಟ್ ನಂಬರ್ 06925001370301. IFSC ಕೋಡ್ ನಂಬರ್ KARB 000009. ಸುಮಿತ್ರಾರವರ ಮೊಬೈಲ್ ಸಂಖ್ಯೆ 98. ಬೆಂಗಳೂರಿನಲ್ಲಿ ಹೆಲ್ತ್ ಕೇರ್ ಸೆಂಟರ್ನಲ್ಲಿ ಕೆಲಸಕ್ಕೆ ಮಹಿಳೆಯರು ಬೇಕಾಗಿದ್ದಾರೆ. ನಗರ ಮತ್ತು ಗ್ರಾಮಾಂತರ ಮಹಿಳೆಯರಿಗೆ ಬೆಂಗಳೂರಿನಲ್ಲಿ ಕೆಲಸ ಖಾಲಿ ಇದೆ. ಹೆಲ್ತ್ ಸೆಂಟರ್ನಲ್ಲಿ ಅಡುಗೆ, ವೃತ್ತರನ್ನು ನೋಡಿಕೊಳ್ಳುವುದು, ಹೌಸ್ ಕೀಪಿಂಗ್ ಕೆಲಸ, ಹೆಲ್ತ್ ಕೇರ್ ಅಸಿಸ್ಟೆಂಟ್, ನರ್ಸಿಂಗ್ ಕೆಲಸ ಲಭ್ಯವಿದೆ. ಕೆಲಸಕ್ಕಾಗಿ ಇಚ್ಛಿಸುವ ಮಹಿಳೆಯರಿಗೆ ಬೆಂಗಳೂರಿನಲ್ಲೇ ಉಚಿತ ಊಟ ವಸತಿಯೊಂದಿಗೆ ಅಭ್ಯರ್ಥಿಗಳನ್ನು ಸಂಸ್ಥೆಗೆ ನೇರ ನೇಮಕಾತಿ ಮಾಡಿಕೊಳ್ಳಲಾಗುವುದು. ತಿಂಗಳಿಗೆ 10 ರಿಂದ 25,000 ರೂವರೆಗೆ ಸಂಬಳವಿರುತ್ತದೆ. ಮೊದಲ 3 ತಿಂಗಳ ಅನುಭವದ ನಂತರ ಸಂಬಳದ ಏರಿಕೆಯಾಗುವುದು. ಅಸಿಸ್ಟೆಂಟ್ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳೆಯರಿಗೆ ಸರ್ಕಾರದ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಬೆಂಗಳೂರಿನಲ್ಲೇ ಉಚಿತವಾಗಿ ಕೆಲಸ ಹೇಳಿಕೊಡಲಾಗುವುದು. ಹೆಲ್ತ್ ಕೇರ್ ಅಸಿಸ್ಟೆಂಟ್ ನರ್ಸಿಂಗ್ ಕೆಲಸಕ್ಕೆ ವಿದ್ಯಾರ್ಹತೆಗಳು 5ನೇ ತರಗತಿ, 7ನೇ ತರಗತಿ, SSLC ಪಾಸ್ ಅಥವಾ ಫೇಲ್, PUC ಪಾಸ್ ಅಥವಾ ಫೇಲ್ ಆದ ಮಹಿಳೆಯರಿಗೆ ಅವಕಾಶವಿರುತ್ತದೆ. ವಯೋಮಿತಿ 18 ರಿಂದ 38 ವರ್ಷದ ಮಹಿಳೆಯರಿಗೆ ಅವಕಾಶವಿರುತ್ತದೆ. ಮೊದಲು ಬಂದವರಿಗೆ ಮೊದಲ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8792264665. ಇನ್ನೊಂದು ಸಂಖ್ಯೆ 8792264675. ನಗರ ಹಾಗೂ ಗ್ರಾಮಾಂತರ ಮಹಿಳೆಯರಿಗೆ ಸುವರ್ಣಾವಕಾಶ.